ಹಲೋ ಸ್ನೇಹಿತರೆ, ಇವತ್ತು ನಾನು ಕಾಲೇಜ್ಗೆ ಹೊರಡ್ತಾ ಇದ್ದೀನಿ. ಇದು ಗುಡ್ಬಲ್ಗೆ ಹೋಗೋ ಶಾರ್ಟ್ಕಟ್ ರಸ್ತೆ ನಮ್ಮೂರಿಂದ. ನೋಡೋಕ್ಕೆ ರಸ್ತೆ ಮೊದಲಾದರೂ ಕೂಡ ಚೆನ್ನಾಗಿದೆ. ಈ ಸುತ್ತಮುತ್ತಿರೋ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದೊಂದು ಚಿಕ್ಕ ಹಳ್ಳಿ. ಈ ಹಳ್ಳಿನಲ್ಲಿ ಗುಡ್ಬಲ್ ರಸ್ತೆಗೆ ಜಾಯಿನ್ ಆಗ್ಬೋದು. ಅಲ್ಲಿಂದ ಇದು ಮೇನ್ ರೋಡು. ಗುಡ್ಬಲ್ಲಿಂದ ಒಡ್ಡಲ್ಲಿಗೆ ಹೊಸದಾಗಿ ಡಾಬಾ ಕೂಡ ಸ್ಟಾರ್ಟ್ ಮಾಡೋರೆ. ಇಲ್ಲಿ ಸ್ವಲ್ಪ ಮುಂದಕ್ಕೆ ಬಂದರೆ ಕೋನಗುಂಟೆ ಅಂತ ಬರುತ್ತೆ. ಇದು ಚಿಕನ್ ಫ್ಯಾಕ್ಟ್ರಿ ಹೊಸದಾಗಿ ಓಪನ್ ಆಗಿದೆ. ಇಲ್ಲಿ ಯಾರಾದರೂ ಜಾಬ್ಗೆ ಟ್ರೈ ಮಾಡ್ಬೋದು. ಅಲ್ಲಿಂದ ಹೊರಟಿದ್ದೆ ನಾನು ಒಡ್ಡಲ್ಲಿಗೆ. ವಿಲೇಜ್ ಕಡೆ ಹೋಗೋ ರಸ್ತೆಗಳೇ ತುಂಬ ಚೆನ್ನಾಗಿರ್ತವೆ. ಒಬ್ಬರು ಆ ಮರಗಳು, ಆ ಹೂವುಗಳು, ಆ ತೆಂಗಿನ ಮರಗಳು. ಇದು NH75 ನಂಗ್ಲಿಯಿಂದ ಮುಳಬಾಗಿಲಿಗೆ ಹೋಗೋ ರಸ್ತೆ. ಇದು ಮುಳಬಾಗಿಲು ವರದರಾಜ್ ಟ್ಯಾಕೀಸ್ ಕಡೆ ಒಳಗಡೆ ಹೋಗೋದು ಲೋಕಲ್ ಏರಿಯಾ. ಇದು ಬಂದು ಮುಳಬಾಗಿಲು ಬಸ್ ಸ್ಟ್ಯಾಂಡು. ಇಲ್ಲಿಂದ ಹೋದೆ ಕೋಲಾರ ಬಸ್ ಸಿಗುತ್ತೆ ಇಲ್ವಾ ಅಂತ ನೋಡಿದೆ. ಅಲ್ಲಾದರೆ ಒಂದು ಬಸ್ ಸೆಲ್ಗಡೆ ಇತ್ತು, ಅದನ್ನು ಹತ್ಕೊಂಡೆ. ಮುಳಬಾಗಿಲು ಬಿಟ್ಟಿದ್ದು ಅಲ್ಲಿಂದ ಕೋಲಾರ ಕೆರೆ ಇದು. ನಂತರ ಫೋರ್ತ್ ಸರ್ಕಲ್ ಕೂಡ ಬಿಟ್ಟು ಹೊರಟ್ವಿ. ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ನಮ್ಮ ಕಾಲೇಜ್ ಹೆಸರು ಬಂದು GFGC ಕೋಲಾರ ಅಂತ, ಹಳೆ ಕಾಲೇಜು. ಇಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನನ್ನ ಕಾಲೇಜು. ಅಲ್ಲಿ ಇಳ್ಕೊಂಡು ನಮ್ಮ ಫ್ರೆಂಡ್ ಮಾತಾಡಿಸ್ಕೊಂಡು ಹೋದೆ. ಎಕ್ಸಾಮ್ ಬ್ರೇಕ್ಗೆ 2 ಗಂಟೆಯಿಂದ 5 ಗಂಟೆವರೆಗೂ ಎಕ್ಸಾಮ್ ಇತ್ತು. ಅಲ್ಲಿಂದ ಬಂದಿದ್ದೆ ಬಸ್ ಸ್ಟ್ಯಾಂಡ್ಗೆ ನಾವು. ಮಳೆ ಕೂಡ ತುಂಬ ಜೋರಾಗೇ ಬರ್ತಾಯಿತ್ತು. ಆದರೂ ಕೂಡ ನಾವು ಅಲ್ಲೇ ನಿಂತಿದ್ವಿ. 2 ಸಮೋಸ ತಿನ್ಕೊಂಡು ನಾನು ನಮ್ಮ ಫ್ರೆಂಡು ಬಸ್ ಕಾಯ್ತಾ ಇದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಮಳೆನೂ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಬಸ್ ಹತ್ಕೊಂಡು ಬಂದ್ವಿ. ಈ ಕಡೆ ಬಂದರೆ ಮಳೆನೇ ಇಲ್ಲ ಗುರು. ಅಲ್ಲಿಂದ ಮುಳಬಾಗಿಲು ಬಂದರೆ ಇಲ್ಲಿ ಸ್ವಲ್ಪ ಲೈಟಾಗಿ ಮಾತ್ರ ಬಿದ್ದಿದ್ದು ಮಳೆ ಅಷ್ಟೇ. ಮುಳಬಾಗಿಲು ಕೂಡ ಸ್ವಲ್ಪ ಬದಲಾವಣೆ ಆಗ್ತಾಯಿದೆ. ಈ ಸಿಗ್ನಲ್ಸ್ ಆಗಿರ್ಬೋದು, ಅಂಗಡಿಗಳಾಗಿರ್ಬೋದು. ಅಲ್ಲಿಂದ ನಾನು ಹೋಗಿದ್ದೆ ಸೀದಾ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಳ್ಳೋಕ್ಕೆ. ಇಷ್ಟು ಇಳ್ಕೊಂಡು ಅಲ್ಲಿಂದ ನಾನು ಬರೋಷ್ಟೊಳಗಡೆ ನೈಟ್ ಕೂಡ ಆಯಿತು. ಇವತ್ತಿನ ವಿಡಿಯೋ ಇಷ್ಟೇ. ಸಬ್ಸ್ಕ್ರೈಬ್